ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 31ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್. ಇವತ್ತಿನ ದಿನ ನಾವು ಹ್ಯಾಸನ್ನು ಹೇಗೆ ಬಳಸಬೇಕಂತ ತಿಳ್ಕೊಳ್ಳೋಣ. ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಹ್ಯಾವನ್ನು ಹೇಗೆ ಬಳಸಬೇಕು ಅಂತ ತಿಳ್ಕೊಂಡಿದ್ವಿ. ಇವತ್ತಿನ ದಿನ ನಾವು ಹ್ಯಾಸನ್ನು ಬಳಸೋದನ್ನು ತಿಳ್ಕೊಳ್ಳೋಣ. ನಿಮ್ಗೆ ಗೊತ್ತಿರುವಂತೆ ಹ್ಯಾಸ್ ಹಿ, ಶಿ, ಇಟ್ ಅನ್ನೋ ಸಬ್ಜೆಕ್ಟ್ ಜೊತೆ ಬರುತ್ತೆ. ಹಿ ಹ್ಯಾಸ್ ಎ ರೆಡ್ ಪೆನ್. ಅವನ ಹತ್ರ ಒಂದು ಕೆಂಪು ಪೆನ್ ಇದೆ. ಹಿ ಹ್ಯಾಸ್ 2 ಪೆನ್ಸ್. ಅವನ ಹತ್ರ 2 ಪೆನ್ಗಳಿವೆ ಅಥವಾ ಅವನ ಬಳಿ 2 ಪೆನ್ ಇವೆ. ಹಿ ಹ್ಯಾಸ್ ಎ ಲ್ಯಾಪ್ಟಾಪ್. ಅವನ ಹತ್ರ ಲ್ಯಾಪ್ಟಾಪ್ ಇದೆ. ಹಿ ಹ್ಯಾಸ್ ಎ ಕಂಪ್ಯೂಟರ್. ಅವನ ಹತ್ರ ಒಂದು ಕಂಪ್ಯೂಟರ್ ಇದೆ. ಹಿ ಹ್ಯಾಸ್ ಎ ಕಾರ್. ಅವನ ಹತ್ರ ಒಂದು ಕಾರ್ ಇದೆ. ಹಿ ಹ್ಯಾಸ್ 2 ಕಾರ್ಸ್. ಅವನ ಹತ್ರ 2 ಕಾರ್ಗಳಿವೆ. ಇಲ್ಲಿ ಪ್ಲೂರಲ್ ಬಂದಿದೆ, ಹಾಗಾಗಿ ಕಾರ್ಸ್. ಹಿ ಹ್ಯಾಸ್ ಎ ಬೈಕ್. ಅವನ ಹತ್ರ ಒಂದು ಬೈಕ್ ಇದೆ. ಹಿ ಹ್ಯಾಸ್ ಮೈ ಅಡ್ರೆಸ್. ಅವನ ಹತ್ರ ನನ್ನ ಅಡ್ರೆಸ್ ಇದೆ. ಅವನ ಬಳಿ ನನ್ನ ಅಡ್ರೆಸ್ ಇದೆ. ಹಿ ಹ್ಯಾಸ್ ಇನಫ್ ಮನಿ. ಇನಫ್ ಅಂದರೆ ಸಾಕಷ್ಟು. ಅವನ ಹತ್ರ ಸಾಕಷ್ಟು ದುಡ್ಡಿದೆ. ಹಿ ಹ್ಯಾಸ್ 3 ಡಾಗ್ಸ್. ಅವನ ಹತ್ರ 3 ನಾಯಿಗಳಿವೆ. ಹಿ ಹ್ಯಾಸ್ ಎ ಕ್ಯಾಟ್. ಅವನ ಹತ್ರ ಒಂದು ಬೆಕ್ಕಿದೆ. ಹಿ ಹ್ಯಾಸ್ ಎ ಕ್ಯಾಟ್ ಇನ್ ಹಿಸ್ ಹ್ಯಾಂಡ್. ಅವನ ಹತ್ರ ಒಂದು ಬೆಕ್ಕಿದೆ. ಎಲ್ಲಿದೆ? ಅವನ ಕೈಯಲ್ಲಿದೆ. ಶಿ ಹ್ಯಾಸ್ ಎ ರೆಡ್ ಸಾರಿ. ಅವಳ ಹತ್ರ ಒಂದು ಕೆಂಪು ಸೀರೆ ಇದೆ. ಶಿ ಹ್ಯಾಸ್ 3 ಸಾರೀಸ್. ಅವಳ ಹತ್ರ 3 ಸೀರೆಗಳಿವೆ. ಶಿ ಹ್ಯಾಸ್ ಎ ಕಾರ್. ಅವಳ ಹತ್ರ ಒಂದು ಕಾರ್ ಇದೆ. ಶಿ ಹ್ಯಾಸ್ ಎ ವಾಟರ್ ಬಾಟಲ್. ಅವಳ ಹತ್ರ ವಾಟರ್ ಬಾಟಲ್ ಇದೆ. ಶಿ ಹ್ಯಾಸ್ 10 ಮ್ಯಾಂಗೋಸ್. ಅವಳ ಹತ್ರ 10 ಮಾವಿನ ಹಣ್ಣುಗಳು ಇವೆ. ಶಿ ಹ್ಯಾಸ್ 2 ಆ್ಯಪಲ್ಸ್. ಅವಳ ಹತ್ರ 2 ಸೇಬುಗಳಿವೆ. ಶಿ ಹ್ಯಾಸ್ ಆ್ಯನ್ ಆ್ಯಪಲ್. ಅವಳ ಹತ್ರ ಒಂದೇ ಒಂದು ಸೇಬು ಹಣ್ಣಿದೆ. ನಾವು ಇಟ್ ಜೊತೆಗೂ ಹ್ಯಾಸನ್ನೇ ಬಳಸ್ತೀವಿ. ಈಗ ಉದಾಹರಣೆಗೆ, ಇಟ್ ಈಸ್ ಎ ಟೇಬಲ್. ಇದು ಒಂದು ಮೇಜು. ಈಗ ಇದಕ್ಕೆ 4 ಕಾಲಿದೆ ಅಂತ ನಾನು ಹೇಳಬೇಕು. ಆವಾಗ ಇಟ್ ಹ್ಯಾಸ್ 4 ಲೆಗ್ಸ್ ಅಂದರೆ ಇದಕ್ಕೆ 4 ಕಾಲಿದೆ. ಇದ್ರ ಬಳಿ 4 ಕಾಲಿದೆ. ಅದು ಒಂದು ವೇಳೆ ಒಂದು ಕಾಲು ಮುರಿದು ಹೋಗಿತ್ತು, ಆವಾಗ 3 ಕಾಲು ಉಳಿದಿತ್ತು ಅಂದರೆ ನಾನೇನು ಹೇಳ್ತೀನಿ ಇಲ್ಲಿ, ಇಟ್ ಹ್ಯಾಸ್ ಓನ್ಲಿ 3 ಲೆಗ್ಸ್ ಅಂದರೆ ಇದಕ್ಕೆ 3 ಕಾಲು ಮಾತ್ರ ಇದೆ. ಈ ಥರ. ಇಟ್ ಹ್ಯಾಸ್ ರೆಡ್ ಕಲರ್. ಅದು ಕೆಂಪು ಬಣ್ಣವನ್ನು ಹೊಂದಿದೆ. ಇಟ್ ಹ್ಯಾಸ್ 3 ಹೋಲ್ಸ್. ಅದು 3 ರಂಧ್ರಗಳನ್ನು ಹೊಂದಿದೆ. ಇಟ್ ಹ್ಯಾಸ್ ಬಿಗ್ ಕ್ಯಾಪ್. ಇದು ದೊಡ್ಡ ಮುಚ್ಚಳವನ್ನು ಹೊಂದಿದೆ. ಇಟ್ ಹ್ಯಾಸ್ ಬಿಗ್ ಐಸ್. ಇದು ದೊಡ್ಡ ಕಣ್ಣುಗಳನ್ನು ಹೊಂದಿದೆ. ಯಾವುದಾದ್ರೂ ಒಂದು ನಾಯೋ ಯಾವುದಾದ್ರೂ ಒಂದು ಪ್ರಾಣಿ ಬಗ್ಗೆ ನಾವು ಹೇಳ್ತಿರ್ಬೇಕಾದ್ರೆ ಇದು ದೊಡ್ಡ ಕಣ್ಣುಗಳನ್ನು ಹೊಂದಿದೆ ಅಂತ ಹೇಳಲಿಕ್ಕೆ ಇಟ್ ಹ್ಯಾಸ್ ಅಂತ ಹೇಳ್ತೀವಿ. ಇಟ್ ಹ್ಯಾಸ್ ಬಿಗ್ ಐಸ್. ದೊಡ್ಡ ಕಣ್ಣುಗಳನ್ನು ಹೊಂದಿದೆ. ಒಬ್ಬನ ಬಗ್ಗೆ ಹೇಳುವಾಗ, ಹೆಸರು ಸಮೇತ ಹೇಳುವಾಗ, ಆವಾಗ ಕೂಡ ನಾವು ಅದನ್ನು ಹ್ಯಾಸ್ ಅಂತಲೇ ಬಳಸ್ತೀವಿ. ರಮೇಶ್ ಹ್ಯಾಸ್ ಎ ಬೈಕ್. ರಮೇಶ್ ಹತ್ರ ಬೈಕ್ ಇದೆ. ರಾಧಾ ಹ್ಯಾಸ್ ಎ ಲ್ಯಾಪ್ಟಾಪ್. ರಾಧಾ ಹತ್ರ ಲ್ಯಾಪ್ಟಾಪ್ ಇದೆ. ರವಿ ಹ್ಯಾಸ್ ಸ್ಯಾಮ್ಸಂಗ್ ಮೊಬೈಲ್. ರವಿ ಹತ್ರ ಸ್ಯಾಮ್ಸಂಗ್ ಮೊಬೈಲ್ ಇದೆ. ಕವಿತಾ ಹ್ಯಾಸ್ ಮರ್ಸಿಡೀಸ್ ಬೆನ್ಸ್ ಕಾರ್. ಕವಿತಾ ಹತ್ರ ಮರ್ಸಿಡೀಸ್ ಬೆನ್ಸ್ ಕಾರ್ ಇದೆ. ಜೇಮ್ಸ್ ಹ್ಯಾಸ್ 3 ಡಾಗ್ಸ್. ಜೇಮ್ಸ್ ಹತ್ರ 3 ನಾಯಿಗಳಿವೆ. ರೀಟಾ ಹ್ಯಾಸ್ ಎ ಪೆಟ್. ರೀಟಾ ಹತ್ರ ಒಂದು ಸಾಕು ಪ್ರಾಣಿ ಇದೆ. ಇಟ್ ಈಸ್ ಎ ಕ್ಯಾಟ್. ಅದು ಬೆಕ್ಕು. ಅಂದರೆ ರೀಟಾ ಹತ್ರ ಒಂದು ಸಾಕು ಪ್ರಾಣಿ ಇದೆ, ಅದು ಬೆಕ್ಕು. ಇಲ್ಲಿ ಬಾಯ್ ಹ್ಯಾಸ್ ಎ ಕಾರ್ ಅಂದರೆ ಹುಡುಗನ ಹತ್ರ ಒಂದು ಕಾರ್ ಇದೆ. ಈ ವಾಕ್ಯವನ್ನು ಕರೆಕ್ಟ್ ನೋಡಿ. ದ್ಯಾಟ್ ಬಾಯ್ ಹ್ಯಾಸ್ ಎ ಕಾರ್. ಆ ಹುಡುಗನ ಹತ್ರ ಕಾರ್ ಇದೆ. ಸರಿನಾ? ಇಲ್ಲಿ 2ಕ್ಕಿಂತ ಜಾಸ್ತಿ ಹುಡುಗರಿದ್ದರೆ ನಾವು ಆವಾಗ ಬಾಯ್ಸ್ ಅಂತ ಹೇಳ್ತೇವೆ. ಆ ಬಾಯ್ಸ್ ಅಂತ ಬಂದಾಗ ಅಂದರೆ ಪ್ಲೂರಲ್ ಬಂದಾಗ ನಾವು ಹ್ಯಾಸನ್ನು ಬಳಸಬಾರ್ದು, ಹ್ಯಾವನ್ನು ಬಳಸಬೇಕು. ಬಾಯ್ಸ್ ಹ್ಯಾವ್ ಎ ಕಾರ್. ಹುಡುಗರ ಹತ್ರ ಕಾರ್ ಇದೆ. ಬಾಯ್ಸ್ ಹ್ಯಾವ್ ಎ ಬ್ಯಾಟ್. ಹುಡುಗರ ಹತ್ರ ಒಂದು ಬ್ಯಾಟ್ ಇದೆ. ಬಾಯ್ಸ್ ಹ್ಯಾವ್ 3 ಬಾಲ್ಸ್. ಹುಡುಗರ ಹತ್ರ 3 ಬಾಲ್ಗಳಿವೆ. ತಿಳ್ಕೊಳ್ಳಿ ಡಿಫ್ರೆನ್ಸ್ ಏನಂತ ಹೇಳಿದರೆ, ಸಿಂಗ್ಯುಲರ್ ಬಂದಾಗ ಹ್ಯಾಸ್ ಬರುತ್ತೆ, ಇಲ್ಲಿ ಪ್ಲೂರಲ್ ಬಂದಿದೆ ಆ ಕಾರಣದಿಂದ ಹ್ಯಾವ್ ಬರುತ್ತೆ. ಹೀಗೆ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಬೇಕು.
ಐ ವಿ ಯು ಯು ದೇ ಇದ್ರ ಜೊತೆ ಹ್ಯಾವ್ ಬರುತ್ತೆ. ಹಿ ಶಿ ಇಟ್ ಮತ್ತು ಸಿಂಗ್ಲರ್ ಇರುವಂಥ ವಸ್ತುವಿನ ಜೊತೆಗೆ ಹ್ಯಾಸ್ ಬರುತ್ತೆ.